ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟೇ ಇಲ್ಲ, ಕೇಂದ್ರದಲ್ಲಿ ಮಾಡಿಬಿಟ್ರು. ಇಟ್ ಇಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇದೆ, ಹಿಂದೆನೂ ಕೂಡ ನಿಲುವಿತ್ತು, ಇವತ್ತು ಇದೆ, ಮುಂದೇನೂ ಕೂಡ ಇರ್ತದೆ. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಹೇಳಿಲ್ಲ, ನಾವು ನಿಜ ಹೇಳಬೇಕು. ಯಾಕಂದ್ರೆ 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನ್ ಬುದ್ಧಿ ಇಲ್ಲ ಮಾತಾಡ್ತೀನಿ ನೀವು. ಪರಿಶಿಷ್ಟ ಜಾತಿಯವರು ಅಲ್ಲ, ಅವರು ಸಿಎಂ ಸಿಎಂ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಅಲ್ಲ, ಅವ್ರು ಯಾಕೆ 2-3 ಯಾರು ಹೇಳಿಕೆ? ನೀವು ಕೂತ್ಕೊಳ್ಳಿ. 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಜಾತಿಯವರಿದ್ದಾರೆ. ಪರಿಶಿಷ್ಟ ವರ್ಗದವರು 6.95 ಜನ ಇದ್ದಾರೆ, 6.95 ಇದ್ದಾರೆ. ಒಟ್ಟು ಸೇರಿಸಿದ್ರೆ 24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ, ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ. ಮುಂದುವರಿಸಿ ಸ್ಪೆಸಿಫಿಕ್ ಆಗಿ ಫಿನಿಶ್ ಮಾಡಿ. ಈ ಚರ್ಚೆ ಇಲ್ಲ, ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ, ಇಂಪಾರ್ಟೆಂಟ್ ಚರ್ಚೆ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡಕ್ ನೋಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ, ಆದ್ರೆ ಯಾಕೆ ಕೂತ್ಕೊಂಡು ಮಾತಾಡಿದ್ರು? ಯಾಕೆ ಏನಾಗಿದೆ ಬಾಲಕೃಷ್ಣ ಅವರು? 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಿದ್ರು. ಕ್ಲಾರಿಫಿಕೇಶನ್ ಮುಂದಕ್ಕೆ ಹೋಗಿ. ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು, ಅವಾಗ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು. ಆ ಸಮಾವೇಶಕ್ಕೆ ನಾನು ಹೋಗಿದ್ದೆ. ನಾನು ಮುಖ್ಯಮಂತ್ರಿಗಳು ಬಂದಲ್ಲ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ, ಒಳ ಮೀಸಲಾತಿದ್ದು ಅಲ್ಲಿ ಆಗಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ತೊಂದರೆಗಳು ಆಗ್ತಾವ ಇದಿರಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ, ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ, ಅದಕ್ಕೆ ಮಾಡೋಣ ಅಂಥೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂತು. ಅವಾಗ 15ರಿಂದ 17% ಏರಿಸಿದಾಗ ಸರಿ ಉಂಟಾ ಇಲ್ವಾ? ಬಿಲ್ ಕರೆಕ್ಟ್ ಉಂಟಾ ಇಲ್ವಾ? ಬಿಲ್ಲಿನ ಬಗ್ಗೆನೇ ಅಲ್ಲ, ಇಟ್ಸ್ ಗುಡ್ ಆರ್ ಬ್ಯಾಡ್ ಅಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಈಗ ನೀವು ಸ್ವಲ್ಪ ಸಮಾಧಾನ ಕೇಳ್ರಿ. ನಾ ಹೇಳಿದ್ನಲ್ಲಿ ನಿನ್ನಿಂದ ಯಾಕೆ ಸ್ವಲ್ಪ ಅಸಮಾಧಾನ ಆಗಿರಿ ನೀವು. 15ರಿಂದ 17% ಆದಾಗ 17% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದ್ರ ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ. ಈಗ ಅಲ್ಲ ನೋಡಿ, ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್ ಸರ್. ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ಎಲ್ರಿ ಹೇಳಿದ್ದೀನಿ ನಾನು. ನೋಡಿ ಮಾನ್ಯ